ಅಯ್ಯೋ, ಬುಕ್ಸ್ ಎಲ್ಲ ಏನ್ ಹಿಂಗ್ ಬಿದ್ದೋಗಿದೆ? ಸರಸ್ವತಿ ದೇವಿನ ಈ ತರ ಯಾರಾದ್ರೂ ಇಡ್ತಾರ? ಅದೆಲ್ಲ ನೀನ್ ಓದ್ಕೊಳ್ಳೋದಕ್ಕೇನೆ. ನನಗ ಏನಿ ಶಾಕು? ಅಷ್ಟೊಂದ್ ಶಾಕ್ ಆಗ್ಬೇಡ. ನೀನು ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದಕ್ಕೆ ತಗೊಂಡ್ ಬಂದಿರೋ ಬುಕ್ಸ್ ಅದು. ಸೀನು, ನಾನ್ ಹೇಳೋದನ್ನ ಸೀರಿಯಸ್ ಆಗಿ ತಗೋ. ನೀನ್ ಎಷ್ಟೇ ಸೀರಿಯಸ್ ಆಗಿ ಹೇಳಿದ್ರು ಈ ಬುಕ್ಸ್ ಅಲ್ಲಿ ನನ್ ಪಡಕ್ ಆಗದೆ ಇರೋಷ್ಟು ಕಷ್ಟ ಕಾಣಿಸ್ತಿದೆ ಅದ್ಯಾ. ನನಗೆ ನಿನ್ ಭವಿಷ್ಯ ಕಾಣಿಸ್ತಿದೆ ಸೀನು. ನನ್ ಟ್ಯಾಲೆಂಟ್ ಏನು ಅಂತ ಗೊತ್ತು ಅಲ್ವಾ ಅದ್ಯಾ ನಿನಗೆ? ಟ್ಯಾಲೆಂಟ್ ಯಾರಿಗೂ ಬೈ ಬರ್ತ್ ಬರೋದಿಲ್ಲ ಸೀನು. ನಾವ್ ಮಾಡೋ ಪ್ರಾಕ್ಟೀಸ್ ಇಂದ, ಹಾಕೋ ಎಫರ್ಟ್ಸ್ ಇಂದ ಟ್ಯಾಲೆಂಟ್ ಅನ್ನೋದು ಹೊರಗ್ ಬರುತ್ತೆ. ಅದ್ ಹಾಗಲ್ಲ ಅದ್ಯಾ, ಹೇಳದ್ನಲ್ಲ ನಾನ್ ಡಿಗ್ರಿ ಮುಗಿಸಿ ಎಷ್ಟೋ ವರ್ಷ ಆಯ್ತು. ಅದು ನೀನ್ ಮಾಡಿರೋ ನಿರ್ಲಕ್ಷ್ಯ ಆಗಿರ್ಬಹುದು, ನೀನ್ ಮಾಡಿರೋ ಮಿಸ್ಟೇಕ್ ಆಗಿರ್ಬೋದು. ಈಗ ನೀನು ಫೋಕಸ್ಡ್ ಆಗಿರು. ನಿನ್ಮೇಲೆ ನೀನು ಸ್ಟ್ರಾಂಗ್ ಆಗಿ ಬಿಲೀಫ್ ಇಟ್ಕೋ. ಯು ವಿಲ್ ಅಚೀವ್ ಇಟ್. ನನ್ನ ನಾನ್ ನಂಬೋದಲ್ಲ ಅದ್ಯಾ, ನನಗಿಂತ ನೀನ್ ನನ್ನ ನಂಬ್ತಾ ಇದೀಯಾ. ಸೀನು, ನಂಬೇಕು. ಅದೆಲ್ಲ ಯಾಕೆ? ಹಾಕಿ ವಿಷಯದಲ್ಲಿ ನೋಡು, ವಾರ 10 ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ರಾಜಿ ಟೀಮಲ್ಲಿ ನಾನು ಕೂಡ ಇದ್ದೆ ತಾನೆ. ಅದ್ ಹೇಗ್ ಪಾಸಿಬಲ್ ಆಯ್ತು? ಅಲ್ಲ, ಚಿಕ್ಕ ವಯಸ್ಸಿಂದ ನಿನಗೆ ಸ್ಕೂಲಲ್ಲಿ ಟಚ್ ಇತ್ತು ತಾನೆ. ಟಚ್ ಇಲ್ದೇ ಇದ್ದಾಗ್ಲೇ ನಮ್ ಹಾರ್ಟ್ ಅಲ್ಲಿರೋ ಆರ್ಟ್ ನ ನಾವು ಹೊರಗ್ ತೆಗಿಬೇಕು. ಏನ್ ಬೇಕಾದ್ರೂ ಪಾಸಿಬಲ್ ಆಗುತ್ತೆ. ಇರು, ನಿನ್ ಡಿಗ್ರಿಗೆ ಹೊಂದೋ ಹಾಗೆ ನಿನಗ್ ಬರೋ ಜಾಬ್ಸ್ ಅಲ್ಲಿ ನಿನಗೆ ಯಾವ ಕ್ವೆಶನ್ಸ್ ಕೇಳ್ತಾರಂದ್ರೆ, ಕೇಳಿಸ್ಕೊತಿದ್ಯಾ? ಏನು ಕೇಳಿಸ್ಕೊತಿದ್ಯಾ? ಕೇಳಿಸ್ಕೊತಾ ಇದೀನಿ. ತುಂಬಾ ಏಕಾಗ್ರತೆಯಿಂದ ಕೇಳಿಸ್ಕೊತಾ ಇದೀನಿ. ಇದೇನಾ ನಿನ್ ಕ್ಯಾರೆಕ್ಟರ್? ಹೌದು. And this is the ಅದ್ಯಾ, ನಿನ್ನ ಹೇರು ಕರ್ಲಿಯಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸೀರಿಯಸ್ ಆಗಿಲ್ದೆ ಹೋದ್ರೆ ಸರಿಯಾಗಿ ಓದೇ ತಿಂತ್ಯಾ ನೋಡು. ನಾನು ನಿನ್ನ ಹೊಗಳ್ತಾ ಇದ್ದೀನಿ. ಇಲ್ಲಿಗ್ ಬೇಕಾಗಿರೋದು ನನ್ನನ್ನ ಹೊಗಳೋದಲ್ಲ, ನಿನ್ನ ಸಕ್ಸಸ್ಫುಲ್ ಆಗಿ ನಮ್ ಡ್ಯಾಡಿ ಮುಂದೆ ನಿಲ್ಸೋದು. ನಾನ್ ನೋಡೋಕ್ ಚೆನ್ನಾಗಿದ್ದೀನಿ, ನನ್ನ ಹೊಗಳಿದ್ರೆ ನಾನ್ ಬಿದ್ದೋಗ್ತೀನಿ ಅಂತ ನೀನು ಕವಿತೆಗಳನ್ನ ಬರ್ಕೊಂಡ್ ಕೂತ್ಕೊಂಡ್ರೆ ನಿನಗೆ ಸಂಬಳ ಸಿಗಲ್ಲ.